ನಾನೇ ನಿನ್ನನ್ನು ಕೊಂದು ಹಾಕ್ಬಿಡ್ತೀನಿ. ಶಂಕರ, ಈ ಚಂದ್ರು ಯಾಕೆ ಇಷ್ಟು ಬೇಗ ಇಲ್ಲಿಗೆ ಬಂದ? ನಾಟಕಕ್ಕೆ ಹೋಗ್ಲಿಲ್ವ ಇವನು? ಅಯ್ಯೋ, ಈ ಪೆಕ್ರ ರೆಮೋ ಬೇರೆ ಏನಾದರೂ ಚಂದ್ರಿಗೆ ಸತ್ಯನೆಲ್ಲ ಹೇಳ್ಬಿಟ್ರೆ, ಗೌರಿ ಇಲ್ಲೇ ಇದ್ದಾಳೆ ಅಂತ ಏನಾದರೂ ಚಂದ್ರಿಗೆ ಗೊತ್ತಾಗ್ಬಿಟ್ರೆ, ಅಯ್ಯೋ ಇಲ್ಲ, ಚಾನ್ಸೇ ಇಲ್ಲ. ಕೆಲಸ ಎಲ್ಲ ಕೆಟ್ಟು ಹೋಗುತ್ತೆ. ಇಷ್ಟು ವರ್ಷ ಕಾದದ್ದೆಲ್ಲ ನೀರ್ ಪಾಲಾಗೋಗುತ್ತೆ. ಸರ್, ಅದು ಯಾರೋ ದಾರಿ ತಪ್ಪಿ ಬಂದಿರಬೇಕು ಸರ್. ಅವ್ರು ಯಾರು ನಮ್ಮ ಮನೆಯವರಲ್ಲ. ಅದನ್ನ ನಾನು ನೋಡಿ ಡಿಸೈಡ್ ಮಾಡ್ತೀನಿ. ಶಂಕರ, ಉರ್ಮಿಳಾ, ಏನ್ ಯಾರು ಮನೇಲಿಲ್ವಾ? ನಾಟಕಕ್ಕೆ ಹೋದವ್ರು ಇನ್ನೂ ಬಂದಿಲ್ವಾ? ಇಷ್ಟೊತ್ತಿಗೆ ನಾಟಕ ಮುಗ್ದಿರ್ಬೇಕಲ್ಲ. ಹಲೋ, ಏನು ಋಷಿ ಶಂಭುನ್ ಶೂಟ್ ಮಾಡಿದ್ನ? ಏನ್ ಹೇಳ್ತಾ ಇದ್ದೀರಾ? ಬಂದೆ ಈಗ, ಬಂದೆ. ಯಾರೂ ಇಲ್ವಲ್ಲ? ಬೈ ಮಿಸ್ಟೇಕ್ ಆಗಿ ಯಾರೋ ಬಂದಿರ್ತಾರೆ ಅಷ್ಟೇ. ಓ ಮೈ ಗಾಡ್, ಎಂತ ಮಿಸ್ಟೇಕ್ ಮಾಡಿದೆ. ಇವನ್ ಒಳಗಿರೋದನ್ನ ಹೇಗ್ ಮರ್ತೆ ನಾನು? ಶಿಟ್, ಇವನ್ನೇನಾದ್ರೂ ಬಾಯ್ ಬಿಟ್ರೆ ಈಗ ಎಲ್ಲ ನನ್ನ ಕಡೆ ತಿರುಗುತ್ತಲ್ಲಪ್ಪ. ಗಾಡ್, ಯಾರು ಇವನು? ಎಲ್ಲಿದ್ದ? ಸ್ಟೇಜ್ ಹಿಂದ್ಗಡೆ ಇರೋ ರೂಮಲ್ಲಿ ಯಾರೋ ಕಟ್ಟಾಕಿ ಕೂಡಾಕಿದ್ರು ಸರ್. ಬಾಗಿಲು ತೆಗ್ಸಿ ಕರ್ಕೊಂಬಂದಿದ್ದೀನಿ. ಯಾರೋ ನೀನು? ಈ ಕಾಲೇಜ್ ಸ್ಟೂಡೆಂಟಾ? ಇವಾಗೇನು ಹೇಳೋದು? ಪೊಲೀಸ್ ಎಲ್ಲ ಇದ್ದಾರೆ. ನಾನೇನಾದರೂ ಹೇಳಿ ಸಿಕ್ಕಾಕೊಂಡ್ಬಿಟ್ರೆ? ಸರ್, ಅವ್ನು ನಮ್ಮ ಕಾಲೇಜ್ ಸ್ಟೂಡೆಂಟ್ ಅಲ್ಲ ಸರ್. ಸರ್, ಇವನು ಈ ಕಾಲೇಜ್ ಸ್ಟೂಡೆಂಟ್ ಅಲ್ಲ ಅಂದಮೇಲೆ ಈ ಮರ್ಡರ್ ಅಟೆಂಪ್ಟ್ಗೂ ಇವನಿಗೂ ಏನಾದರೂ ಸಂಬಂಧ ಇರ್ಬೋದಾ? ಏಯ್, ಯಾರು ನೀನು ಅಂತ ಕೇಳ್ತಾ ಇದ್ದೀನಿ ತಾನೆ, ಹೇಳ. ನಿನಗೆ ಹೀಗೆ ಹೇಳಿದ್ರೆ ಅರ್ಥ ಆಗಲ್ಲ. ಕಾಳಯ್ಯ, ಸರ್ ಸರ್ ಸರ್, ಅಮ್ಮ 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 ಸರ್, ಹೇಳ್ತೀನಿ ಸರ್. ಸರ್ ಹೇಳು. ಹೇಳ್ತೀನಿ ಸರ್. ಶಂಭು ಅಂತ ಸ್ಟೂಡೆಂಟು ಸರ್, ಅವನೇ ನನ್ನ ಕೂಡ ಹಾಕಿದ್ದು. ಮಾವಯ್ಯ, ನಿಮ್ಗೆ ಎಲ್ಲ ಗೊತ್ತಾಯ್ತಾ? ಮಾವಯ್ಯ, ಮನೇಲಿ ಬೇರೆ ಯಾರಿಗೂ ಗೊತ್ತಿಲ್ಲ, ನಿಮಗ್ ಮಾತ್ರ. ಅದಂಗೆ ನೀವು ಅವಳನ್ನ
ನೋಡಿದ್ರ ಮಾವಯ್ಯ ಅವಳು ಕಣ್ಗಳನ್ನ ನೋಡಿದ್ರ ಥೇಟ್ ನಮ್ಮ ಮನೆಯವ್ರಂಗಯ್ಯ ಅಲ್ಲವ್ರ ಅವಳು ಸಣ್ಣಲ್ಲಿದ್ದಾಗ ನನ್ಗೆ ಅಪ್ಪಯ್ಯ ಎಲ್ಲವ್ರೆ ಅಜ್ಜಿ ತಾತ ಯಾರು ಇಲ್ವಾ ಅವ್ರ ಮನೆಗೆ ಕರ್ಕೊಂಡೋಗು ಬೇಸಿಗೆಗೆ ಅಂತ ಕೇಳೋಳು. ನಾನು ತಾನೇ ಏನು ಅಂತ ಉತ್ತರ ಹೇಳಲೆ. ಸಾನೆ ಬೇಸರ ಆಗೋದು ಮಾವಯ್ಯ, ಸಾನೆ ಬೇಸರ ಆಗೋದು. ಮಾವಯ್ಯ, ನೀವೇನು ಬ್ಯಾಸ ಮಾಡ್ಕೋಬೇಡಿ. ಆ ಮನೆ ಮರವ ನಮ್ ಕೈ ಬಿಡಕ್ಕಿಲ್ಲ. ನಮ್ಮೆಲ್ಲರೂ ಒಂದು ಮಾಡೇ ಮಾಡ್ತಾಳೆ. ಒಂದ್ ದಿವ್ಸ ನಮ್ಮ ಕಮಲಿ ಈ ಮನೆಗೆ ಹಿರಿ ಮೊಮ್ಮಗಳಾಗಿ ಬಂದೇ ಬರ್ತಾಳೆ ಮಾವಯ್ಯ, ಬಂದೇ ಬರ್ತಾಳೆ. ಅಯ್ಯಯ್ಯೋ, ಬಾಯ್ ಬಿಡ್ತಿದ್ದನಲ್ಲ ಇವನು. ಇವನು ನಿಮಗೆ ಗೊತ್ತಾ? ನೋ ನೋ ಸರ್, ಇವನ್ ಯಾವತ್ತೂ ನಾನು ನೋಡೇ ಇಲ್ಲ. ಅವನು ಯಾಕೆ ನನ್ನ ಹಾಗೆ ನೋಡ್ತಿದ್ದಾನಂತ ನನ್ಗೆ ಗೊತ್ತೇ ಇಲ್ಲ ಸರ್. ಶಂಭು ನಿನ್ಯಾಕೆ ಕೂಡಾಕಿದ್ದ? ಮತ್ತೇನ್ ಅಲ್ಲಿ ನೋಡ್ತಿದ್ಯಾ? ನಿನ್ನ ಕೂಡಾಕ್ದವನು ಅಲ್ಲಿ ಸಾವು ಬದುಕಿನ ಮಧ್ಯೆ ಹೋರಾಡ್ತಿದ್ದಾನೆ. ಯಾಕೆ ನಿನ್ನ ರೂಮಲ್ಲಿ ಕೂಡಾಕಿದ್ದ ಹೇಳು? ಸರ್ ಅವ್ನು ಯಾಕೆ ಕೂಡಕ್ಕಿದ್ದ ಅಂತ ಗೊತ್ತಿಲ್ಲ ಸರ್. ನಾನು ಎಷ್ಟು ಕೇಳಿದ್ರು ಹೇಳಲಿಲ್ಲ ಸರ್. ಏನು ನಿನ್ನ ಹೆಸರು? ಪರ್ಸಿ ಅಂತ ಸರ್. ಪರ್ಸಿ ಅಂತ ಸರ್. ಪರ್ಸಿನ ಕಳೆಯ ಸರ್, ಇವನ್ ಹೇಳ್ಕೊಂಡು ಹೋಗ್ರಿ. ಇವನ್ ಬಾಯ್ ಹೇಗ್ ಬಿಡಿಸ್ಬೇಕು ಅಂತ ನನಗೆ ಗೊತ್ತು. ಸರ್ 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 ನನ್ಗೇನು ಗೊತ್ತಿಲ್ಲ ಸರ್. ಸರ್ ಬಿಟ್ಬಿಡಿ ಸರ್. ಸರ್ 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 ಹೇಳಿ, ನಿಮಗೆ ಗೊತ್ತಿರೋದೆಲ್ಲ ಹೇಳ್ತೀನಿ ಅಂತ ಹೇಳಿದ್ರು. ನಾಟಕ ಬದಲಾಯಿತು. ಇದೇ ನಾಟಕ ಮಾಡಬೇಕು ಅಂತ ನಿರ್ಧಾರನೂ ಮಾಡಿದ್ವಿ. ಆಮೇಲೆ ಸರ್, ನಾಟಕ ಚೇಂಜ್ ಆಗಿರೋ ಬಗ್ಗೆ ನಮ್ಗೆ ಯಾರಿಗೂ ಕ್ಲೂ ಸಹ ಇರಲಿಲ್ಲ. ಆದಷ್ಟು ಬೇಗ ಏನೇನು ಮಾಡೋಕ್ಕೆ ಸಾಧ್ಯನೋ ಅದೆಲ್ಲ ಮಾಡಿದ್ವಿ. ಯಾರ್ಯಾರು ಯಾವ್ಯಾವ ಕ್ಯಾರೆಕ್ಟರ್ ಮಾಡಬೇಕು ಅಂತ ಎಲ್ಲರೂ ಸೇರಿ ಡಿಸೈಡ್ ಮಾಡಿದ್ವಿ. ಅದರಲ್ಲಿ ಶಂಭು ಕಿತ್ತೂರು ರಾಣಿ ಚೆನ್ನಮ್ಮನ ಅಂಗರಕ್ಷಕನ ಪಾತ್ರ ಮಾಡ್ತಿದ್ದ ಸರ್. ನಾವು ನಾಟಕನ ಇಂಪ್ರೂವೈಸ್ ಮಾಡಬೇಕಾದ್ರೆ ಅವನನ್ನ ತ್ಯಾಕ್ರೆ ರಾಣಿ ಆಸ್ಥಾನದಲ್ಲೇ ಗುಂಡಿಟ್ಟು ಕೊಲ್ತಾನೆ. ಸೊ ಕಿತ್ತೂರು ರಾಣಿ ಚೆನ್ನಮ್ಮನ ಹೃದಯಕ್ಕೆ ಬೆಂಕಿ ಬಿದ್ದ ಹಾಗಾಗಿ ಯುದ್ಧನ ಡಿಕ್ಲೇರ್ ಮಾಡ್ತಾರೆ ಅಂತ ಫಿಕ್ಸ್ ಮಾಡ್ಕೊಂಡಿದ್ವಿ.
ನಂತರ ಯುದ್ಧದ ಸೀನ್ಗಳನ್ನ ಅಭಿನಯ ಮಾಡ್ಬೋದು ಅಂತ ಫಿಕ್ಸ್ ಮಾಡಿದ್ವಿ. ಯುದ್ಧದಲ್ಲಿ ಅಮಟೂರು ಬಾಳಪ್ಪ ಟ್ಯಾಕ್ರನ್ನ ಶೂಟ್ ಮಾಡಿ ಕೊಲ್ತಾನೆ. ಈ 2 ಸನ್ನಿವೇಶಗಳಿಗೂ ಗನ್ ಬೇಕಾಗಿತ್ತು. ನಾನು ಕೆಂಪ ಫೇಕ್ ಗನ್ಗಳನ್ನ ಎಲ್ಲ ಅಂಗಡಿಗಳನ್ನೂ ಹುಡುಕಿದ್ವಿ, ಆದರೆ ನಮಗೆ ಸಿಗಲಿಲ್ಲ ಸರ್. ಕೊನೆಗೆ ಕೆಂಪನ್ನ ನಾನೇ ನಮ್ಮನೆಗೆ ಕಳಿಸಿ ಒರಿಜಿನಲ್ ಗನ್ನ ತರಿಸ್ದೆ. ಆದರೆ ನನ್ನ ಕೈಗೆ ಗನ್ ಬಂದಾಗ ಅದರಲ್ಲಿ ಯಾವ ಬುಲೆಟ್ಸು ಇರಲಿಲ್ಲ ಸರ್. ಸರ್ ನಿಜ ಹೇಳ್ತಾ ಇದ್ದೀನಿ, ಬೇಕಂದ್ರೆ ಕೆಂಪನ್ನು ಕೇಳಿ. ಹೌದು ಸರ್. ಅದಾದ್ಮೇಲೆ ನಾಟಕದ ಸೀನಲ್ಲೂ ಅದು ಹೇಗೆ ನನ್ನ ಕೈಗೆ ಬಂತು ಅನ್ನೋದು ನಂಗೆ ಗೊತ್ತಿಲ್ಲ ಸರ್. ನಂಬೇಡಿ ಸರ್. ಇವ್ರು ಹೇಳೋದನ್ನ ನಂಬೇಡಿ. ಇವರು ಸುಳ್ಳು ಹೇಳ್ತಾವ್ರೆ. ನಕಲಿ ಗನ್ ಸಿಕ್ಕಿಲ್ಲ ಅಂದ್ರೆ ಬೇರೆ ನನ್ನ ವ್ಯವಸ್ಥೆ ಮಾಡ್ಬೋದಿತ್ತು. ಅಸ್ಲಿ ಗನ್ ಯಾಕೆ ತಂದ್ರು ಸರ್? ಯಾಕಂದ್ರೆ ಇವರು ಸಂಪೂರ್ಣ ಸಾಯಿಸ್ಬೇಕು ಅಂತ ತೀರ್ಮಾನ ಮಾಡ್ಬಿಟ್ಟಿದ್ರು. ಇವ್ರ ಉದ್ದೇಶನೇ ಸಂಪೂರ್ಣ ಕೊಲ್ಲೋದು ಸರ್. ಇವ್ರ ತ್ಯಾಗಪಾಟ್ ಮಾಡ್ತೀನಿ ಅಂತ ಒಪ್ಕೊಂಡಿದ್ದು ಅದಕ್ಕೆ ಸರ್. ಇವ್ರನ್ನ ಬಿಡ್ಬೇಡಿ, ಅವ್ರಿಗೆ ಶಿಕ್ಷೆ ಆಗ್ಲೇಬೇಕು. ದಯವಿಟ್ಟು ಸ್ವಲ್ಪ ಸುಧಾರಿಸ್ಕೊಳ್ಳಿ. ಆಮೇಲಿಂದ ಅದೇನ್ ಹೇಳಬೇಕು ಅನ್ಕೊಂಡಿರ ಸ್ಪಷ್ಟವಾಗಿ ಹೇಳಿ. ಸರ್, ನಾನ್ ದಿಟ್ಟವಾಗ್ಲೂ ಎಮೋಷನಲ್ ಆಗಿ ಮಾತಾಡ್ತಿಲ್ಲ ಸರ್. ನಿಜಾನೇ ಹೇಳ್ತೀವ್ನಿ. ಸಂಭು ನಿಜವಾಗ್ಲೂ ರಚನನ್ ಲವ್ ಮಾಡ್ತಿದ್ದ ಸರ್. ರಚನಾ ರಿಷಿ ಸರ್ ಸ್ವಂತ ತಂಗಿ. ಆದ್ರೆ ರಚನಂಗೆ ಸಂಭು ಮೇಲಂತ ಅಭಿಪ್ರಾಯ ಇರ್ಲಿಲ್ಲ ಸರ್. ಈ ವಿಷಯ ರಿಷಿ ಸರ್ ಗೊತ್ತಾದಾಗಿಂದ ಸಂಭು ಯಾಕೆ ಅಸಮಾಧಾನ ಇತ್ತು ಸರ್. ನಾನು ಮನಸಾರೆ ಹೇಳ್ತೀವ್ನಿ, ನೀನಂದ್ರೆ ನಂಗೆ ಪ್ರಾಣ ರಚನಾ. ಆ ಕ್ವಾಬ್ದಾಗೆ ಅವನ್ ಮ್ಯಾಕೆ ಇವ್ರಿಗೆ ಸೇಡಿತ್ತು ಸರ್. ಅದನ್ನ ಇವತ್ತು ತೀರ್ಸ್ಕೊಂಡ್ಬಿಟ್ರು. ಈ ಕತೆಗೆ ಲವ್ ಆ್ಯಂಗಲ್ ಇದೆ ಅಂತ ನನಗೆ ಗೊತ್ತಿರಲಿಲ್ಲ. ಮಿಸ್ಟರ್ ರಿಷಿ, ಇವ್ರು ಹೇಳ್ತಿರೋದಲ್ಲ ನಿಜನಾ? ಎಲ್ಲವೂ ಅಲ್ಲ ಸರ್. ಶಂಭುಗೆ ನಾನು ಕಾಲೇಜಲ್ಲಿ ಹೊಡೆದಿದ್ದು ನಿಜ, ಆದರೆ ಆ ಥರ ಯಾವುದೂ ಇಂಟೆನ್ಷನ್ಸ್ ಇರಲಿಲ್ಲ ಸರ್. ಅಪರಾಧ ನಡೆದ ಸ್ಥಳದ ವಿಚಾರಣೆ ನಂತರ ಆರೋಪ ನಿಮ್ಮ ಮೇಲೆ ಬರ್ತಾ ಇದೆ ರಿಷಿ. ಐ ಆಮ್ ಸಾರಿ ಟು ಸೇ ದಿಸ್, ಬಟ್ ಬೇರೆ ದಾರಿ ಇಲ್ಲ. ನಾನು ನಿಮ್ಮನ್ನು ಅರೆಸ್ಟ್ ಮಾಡ್ತಾ ಇದ್ದೀನಿ. ಓಹೋ, ಮಾವ ಸೊಸೆ ಇಷ್ಟು ವರ್ಷದ ಕಷ್ಟ ಸುಖಗಳನ್ನೆಲ್ಲ ಒಟ್ಟಿಗೆ ಸೇರಿಸಿ ಇವತ್ತು ಮಾತಾಡ್ಕೋತಾ ಇದ್ದೀರಾ? ನೈಸ್, ವೆರಿ ನೈಸ್. ಓಹೋ, ಆನಂದ ಬಾಷ್ಪ. ಯಪ್ಪ 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 ಯಪ್ಪ, ನನಗಂತೂ ನಿಮ್ಮಿಬ್ಬರು ನಾಟಕ ನೋಡೋದಕ್ಕೆ ಆಗ್ತಾ ಇಲ್ಲ. ಮಾರವ, ನಿನ್ ದಯೆಯಿಂದ ಇವಳು ಕಮಲಿ ಹೆಸರನ್ನ ಕೇಳಿಸ್ಕೊಂಡಿಲ್ಲ. ಕಾಪಾಡ್ಬಿಟ್ಟೆ ಕಣವ್ವ. ಇಲ್ಲ ಅಂದಿದ್ರೆ
ನನ್ನ ಕೂಸನ್ನ ಇವಳು ಸುಮ್ಕೆ ಬಿಡ್ತಿರ್ಲಿಲ್ಲ. ನಡಿ ಕೆಳಗೆ. ಆ ನಿನ್ನ ಹುಚ್ಚ ಇನ್ಸ್ಪೆಕ್ಟ್ರು ನಿನ್ನನ್ನು ಕರೀತಾ ಇದ್ದಾನೆ, ಬಾ. ಛೇ, ಅವನಿಗೆ ಹೊಡೆಯಕ್ಕೆ ಹೋಗಿದ್ದು ಗನ್ನು ಕೂಡ ಫೇಕ್ ಆಗಿತ್ತು. ಆದ್ರೆ ಗೌರಿ, ನೀನೊಂದು ಮಾತನ್ನ ಸರಿಯಾಗಿ ಕೇಳಿಸ್ಕೊ. ಅವನು ಪೊಲೀಸ್ ಇನ್ಸ್ಪೆಕ್ಟರ್ ಆಗಿದ್ರೂ ಅವನು ನಿನ್ನನ್ನ ಇಲ್ಲಿಂದ ಕರ್ಕೊಂಡು ಹೋಗೋದಕ್ಕೆ ನಾನು ಬಿಡೋದಿಲ್ಲ. ಓ ಮೈ ಗಾಡ್, ಯಾವುದೋ ಒಂದು ಇಂಪಲ್ಸ್ ಅಲ್ಲಿ ಆ ನಿರ್ಧಾರ ತಗೊಂಡು ಹಾಗೆ ಮಾಡ್ಬಿಟ್ಟೆ ಮಾಮ್. ನನ್ನ ಮಾತು ಸ್ವಲ್ಪ ಕೇಳು ಮಾಮ್. ಅನಿಕಾ, ಬೇಬಿ ಪ್ಲೀಸ್ ಸ್ವಲ್ಪ ಕೂಲ್ ಆಗಿ ನಾನು ಹೇಳೋದನ್ನ ಕೇಳಿಸ್ಕೋ. ಲುಕ್ ಬೇಬಿ, ತಪ್ಪು ಮಾಡಿದವರು ಯಾವತ್ತೂ ಸಿಕ್ಕಾಕೊಳ್ಳಲ್ಲ. ಅದೇ ತಪ್ಪು ಮಾಡಿ ತಾಳ್ಮೆ ಕಳ್ಕೊಂಡ್ಬಿಟ್ರೆ ಈಸಿಯಾಗಿ ಸಿಕ್ಕಾಕೋತಾನೆ. ಬೇಬಿ, ನೀನು ಯಾವುದೇ ಕಾರಣಕ್ಕೂ ತಾಳ್ಮೆ ಕಳ್ಕೋಬಾರ್ದು. ಫೀಲಿಂಗಲ್ಲಿ ಯಾರ ಹತ್ರ ಆದರೂ ಗೊಣಗೋದಾಗ್ಲಿ ಬಾಯ್ ಬಿಡೋದಾಗ್ಲಿ ಮಾಡಲೇಬಾರ್ದು. ನೆವರ್. ಓಕೆ ಓಕೆ ಮಾಮ್.